ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಆಂಟಿನ ಮನೆಗೆ ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಡೇರೆ ಹೂವು ಅರಳಿತ್ತು, ಅದು ತುಂಬ ಚೆನ್ನಾಗಿತ್ತು, ಅದನ್ನು ವೀಡಿಯೋ ಮಾಡಿದೆ ನೋಡಿ. ನಾನಿಲ್ಲಿ ಮನೆ ಮದ್ದನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಸೀಬೆ ಹಣ್ಣಿನ ಎಲೆ ಮತ್ತು ಹುಣಸೆಹಣ್ಣು, ಉಪ್ಪು, ಅದನ್ನು 3 ಸೇರಿಸಿ ಮಕ್ಕಳಿಗೆ ಕೊಟ್ಟರೆ ಮೋಷನ್ ಫ್ರೀಯಾಗಿ ಹೋಗುತ್ತೆ. ಮೋಷನ್ಗೆ ಇದು ತುಂಬ ಒಳ್ಳೆಯದು. ಮಕ್ಕಳು ಇವಾಗ 2 ದಿನ 3 ದಿನಕ್ಕೊಂದ್ಸರಿ ಮೋಷನ್ ಮಾಡ್ತಾರೆ. ಇದನ್ನು ತಿಂದರೆ ಅಟ್ಲೀಸ್ಟ್ 1 ಡೇ ಇಲ್ಲ 2 ಡೇಸ್ ಎಲ್ಲ ಮೋಷನ್ ಮಾಡ್ತಾರೆ. ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಯೂಸ್ ಆಗ್ಬೋದು. ನಮ್ಮ ಆಂಟಿ ರೊಟ್ಟಿ ಹಾಕಿತ್ತು, ಅದು ತುಂಬ ಚೆನ್ನಾಗಿ ಹಾಕ್ತಾರೆ, ಅದನ್ನು ವೀಡಿಯೋ ಮಾಡಿದ್ದೀನಿ. ಇದಕ್ಕೆ ಅಕ್ಕಿ ಹಸಿಟ್ಟು ಮತ್ತು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಇದನ್ನು 3 ಮಿಕ್ಸ್ ಮಾಡಿ ನುಣ್ಣಗೆ ಇದನ್ನು ಕಲಿಸ್ಬೇಕು. ಗಂಟು ಬರಬಾರ್ದು, ತುಂಬ ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೇನ ನೋಡಿ, ಈ ಥರ ನೀರು ಹಾಕೊಂಡು ಕಲಿಸ್ತಾ ಇರಬೇಕು. ಗಂಟು ಬರಬಾರ್ದು. ಹಿಟ್ಟು ಯಾವ ಥರ ಇರಬೇಕು ಅಂದರೆ ಫುಲ್ಲು ನೈಸಾಗಿರಬೇಕು ನೋಡಿ. ಅಲ್ಲಲ್ಲಿ ಹಸಿಟ್ಟಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಕಲಿಸ್ಬೇಕು ನೋಡಿ. ನೀಟಾಗಿ ಕಲಿಸ್ತಾವ್ರೆ. ನಮ್ಮ ಆಂಟಿ ರೊಟ್ಟಿ ಹಾಕೋದ್ರಲ್ಲಿ ತುಂಬ ಫೇಮಸ್ಸು. ಊರಿಗೆ ಹೋಗಿದ್ದೆ ಹಬ್ಬಕ್ಕೆ ಅಂದರೆ ಹಬ್ಬದ ಬೆಳಿಗ್ಗೆನೇ ಹೋಗಿದ್ದೆ. ಸಂಡೇ ನೈಟೆಲ್ಲ ಫುಲ್ ನಾನ್ ವೆಜ್ ಮಾಡಿದರು. ಅದಕ್ಕೆ ಬೆಳಿಗ್ಗೆನೇ ಹೇಳಿದ್ದೆ ನಮ್ಮ ಆಂಟಿಗೆ ರೊಟ್ಟಿ ಹಾಕೋಕ್ಕೆ. ಅದಕ್ಕೆ ರೊಟ್ಟಿ ಹಾಕ್ತಾವ್ರೆ ನೋಡಿ. ನೀಟಾಗಿ ಬರ್ತಾಯಿದೆ ಆಲೆ. ಇದಕ್ಕೇನು ಅಷ್ಟೊಂದು ಏನು ಹಾಕಂಗಿಲ್ಲ, ಅಷ್ಟೇ ಹಿಟ್ಟು, ಸಾಲ್ಟು ಮತ್ತು ನೀರು ಸೇರಿಸಿ ಚೆನ್ನಾಗಿ ಕಲಸಿದ್ರೆ ಆಗುತ್ತೆ ನೋಡಿ. ತುಂಬ ನೋಡಿ ನೈಸಾಗಿ ಬರ್ತಾಯಿದೆ ಆಲೆ. ನೋಡ್ಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಬೇಕು. ಒಂದೇ ಸರಿ ನೀರು ಹಾಕಿದ್ರೆ ವೇಸ್ಟ್ ಆಗಿಬಿಡುತ್ತೆ ಹಿಟ್ಟು. ಅದ್ರದ್ದು ಕ್ವಾಂಟಿಟಿ ನೋಡ್ಕೊಂಡು ನೀವು ಕಲಿಸ್ಬೇಕು. ನೀವು ಕಲಿಸುವಾಗ ಗೊತ್ತಾಗ್ಬಿಡುತ್ತೆ ನೋಡಿ. ಈ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ನೋಡಿ, ಈಚೆ ನಾನ್ ವೆಜ್ ಮಾಡಿದರು, ಅಲ್ಲೇ ಈಚೆಗೆ ರೊಟ್ಟಿ ಹಾಕ್ತಾವ್ರೆ. ಈ ಥರ ಅಲ್ಲೇ ಬಿಸಿ ರೊಟ್ಟಿ ಹಾಕ್ತಾ ನಾವೆಲ್ಲ ತಿಂದು ಮುಗಿಸ್ಬಿಟ್ಟು ನಮ್ಮ ಆಂಟಿಗೆ ಇರಲಿಲ್ಲ ಲಾಸ್ಟಿಗೆ ನೋಡಿ. ತುಂಬ ಚೆನ್ನಾಗಿ ಬೆಳೀತಾರೆ, ಇಂಚಿನ ಮೇಲೆ ಬೆಳೀತಾರೆ ಈ ಥರ ರೊಟ್ಟಿನ. ಎಣ್ಣೆ ಏನು ಇದಕ್ಕೆ ಯೂಸೇ ಮಾಡಿಲ್ಲ, ಬರೀ ಹಸಿಟ್ಟು ಮತ್ತು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಬೆಳೀತಾ ಇರೋದು ಅಷ್ಟೇ ಇದನ್ನು ರೊಟ್ಟಿನ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ವೀಡಿಯೋ ಹಾಕ್ತೀನಿ ನೋಡಿ. ಇದ್ರ ಮೇಲೆ ನೀರು ಹಾಕೊಂಡು ಈ ಥರ ಬೆಳೆಯೋದು ಅಷ್ಟೇ ನೋಡಿ. ಇದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ತೆಗೆದ್ರೆ ನೋಡಿ, ಈ ಥರ ಸೈಡಲ್ಲಿ ಇದನ್ನು ಫಸ್ಟು ಎಬ್ಕೊಂಡು ಹೋದರೆ ಫುಲ್ಲು ನೀಟಾಗಿ ಬರುತ್ತೆ ನೋಡಿ. ಈ ಥರ ಸೈಡಲ್ಲಿ ಫಸ್ಟು ಬಿಡಿಸ್ಬೇಕು. ಈ ಥರ ಸೈಡಲ್ಲಿ ಇದನ್ನು ಬಿಡಿಸಿದ್ರೆ ನೋಡಿ ಎಲ್ಲೂ ಕಿತ್ತೋಗಲ್ಲ ನೋಡಿ. ಈ ಥರ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ರೊಟ್ಟಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೈಟ್ ನಾವು ಅಲ್ಲೇ ಆಲ್ಟ್ ಆಗಿದ್ವು. ನಮ್ಮ ಆಂಟಿ ಬಾಗ್ನೂ ಕೊಟ್ಟರು. ತುಂಬ ಖುಷಿ ಆಯಿತು, ಇಷ್ಟನೂ ಆಯಿತು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ.